ನಮಸ್ಕಾರ ಪ್ರಿಯ ವೀಕ್ಷಕರೇ. JDS ಟಾರ್ಗೆಟ್ ಇದೀಗ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರುವಂಥ ಸಂಗತಿ. ಅದರಲ್ಲೂ ಇವತ್ತು ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡ ಶಕ್ತಿ ಪ್ರದರ್ಶನದ ಬಳಿಕ ನಡೆದಿರುವಂತಹ ಒಂದು ಚರ್ಚೆ JDS ಬರುವ ದಿನಗಳಲ್ಲಿ ಅಸ್ತಿತ್ವವನ್ನು ದುರ್ಬಲ ಮಾಡಿಕೊಳ್ಳುತ್ತಾ ಅಥವಾ JDS ಅನ್ನು ದುರ್ಬಲ ಮಾಡೋದಕ್ಕೆ ಕಾಂಗ್ರೆಸ್ ಇನ್ನಿಲ್ಲದ ರಣತಂತ್ರವನ್ನು ರೂಪಿಸುತ್ತಾ ಇವತ್ತು ಹಾಸನ ಸಮಾವೇಶದಲ್ಲಿ CM ಮತ್ತು DCM ಆಗಿರುವಂತಹ ಮಾತುಗಳು JDS ಟಾರ್ಗೆಟ್ ಅನ್ನೋದನ್ನ ಖಚಿತಪಡಿಸಿವೆ. ಈಗಾಗಲೇ 136 ಸಂಖ್ಯೆಗಳಷ್ಟು 138 ಸಂಖ್ಯೆಗಳಷ್ಟು ದೊಡ್ಡ ಬೆಂಬಲ ರೂಲಿಂಗ್ ಪಾರ್ಟಿ ಇದ್ರೂ JDSಗೆ ಯಾಕೆ ಕೈ ಹಾಕುತ್ತೆ, ಅಗತ್ಯ ಇಲ್ಲದೆ ಹೋದ್ರೂ JDS ಯಾಕೆ ಕಾಂಗ್ರೆಸ್ಸಿಗೆ ಟಾರ್ಗೆಟ್ಟು, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಹಾಸನ ಕಾಂಗ್ರೆಸ್ ಪ್ರಚಂಡ ಸಮಾವೇಶದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸು ಒಂದು ಬಲ ಪ್ರದರ್ಶನದ ಸಮಾವೇಶ ಇದಾಗಿದೆ. ಅದರಲ್ಲೂ ಉಪಚುನಾವಣೆಯಲ್ಲಿ 3ಕ್ಕೂ 3 ಕ್ಷೇತ್ರಗಳಲ್ಲಿ ಗೆದ್ದ ಬಳಿಕ ನಡೀತಿರುವಂತಹ ಸಮಾವೇಶ ಇದಾಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಇದೀಗ ಒಂದು ರೀತಿಯಲ್ಲಿ ವಿಜೃಂಭಣೆಯ ವಾತಾವರಣ ನಡೀತಾ ಇದೆ. ವಾಸ್ತವವಾಗಿ ಸ್ವಾಭಿಮಾನಿ ಒಕ್ಕೂಟದ ಹೆಸರಲ್ಲಿ ಇದು ಒಂದು ಡಿಫರೆಂಟ್ ಆದಂತಹ ಸಮಾವೇಶ ಆಗಬೇಕಾಗಿತ್ತು, ಅಹಿಂದ ಸಮಾವೇಶ ಆಗಬೇಕಾಗಿತ್ತು. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳ ಒಂದು ದೊಡ್ಡ ಸಮಾವೇಶವನ್ನು ನಡೆಸುವುದರ ಮೂಲಕ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಪರ್ಯಾಯವಾಗಿ ಒಂದು ಕಾಂಬಿನೇಷನ್ ಅನ್ನ ವರ್ಕೌಟ್ ಮಾಡಿ ಸಿದ್ದರಾಮಯ್ಯ ಅವರನ್ನ ಒಬ್ಬ ದೊಡ್ಡ ನಾಯಕನಾಗಿ ಇನ್ನೊಮ್ಮೆ ಪ್ರಾಜೆಕ್ಟ್ ಮಾಡುವಂತಹ ಸಮಾವೇಶ ಇದಾಗಬೇಕಾಗಿತ್ತು. ಆದರೆ ಇದು ದೆಹಲಿಯವರೆಗೂ ಹೋಗಿ ಎಲ್ಲೋ ಒಂದ್ ಕಡೆ ಪಕ್ಷದ ಚೌಕಟ್ಟಿನಿಂದ ಹೊರಗೆ ಸಿದ್ದರಾಮಯ್ಯನವ್ರನ್ನ ವಿಜೃಂಭಣೆ ಮಾಡೋದಕ್ಕೋಸ್ಕರ ಈ ಸಮಾವೇಶವನ್ನ ಮಾಡ್ತಿದ್ದಾರೆ. ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನು ಎನ್ನುವ ಸಂದೇಶ ಹೋಗುತ್ತೆ ಎನ್ನುವ ತಕರಾರು ಬಂದಾಗ ಇದು ಶಿವಕುಮಾರ್ ಅವರು ಈ ವಿದ್ಯಮಾನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಜನ ಕಲ್ಯಾಣ ಮಹೋತ್ಸವ ಅನ್ನುವ ಒಂದು ಹೆಸರನ್ನು ಕೊಟ್ಟು ಇದನ್ನು ಶಕ್ತಿ ಪ್ರದರ್ಶನದ ಸಮಾವೇಶವನ್ನಾಗಿ ಮಾರ್ಪಡಿಸಿದ್ದಾರೆ. ಹೀಗಾಗಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ರಣತಂತ್ರವೂ ಕೂಡ ಬದಲಾಗಿದ್ದು ಇದೀಗ ಟಾರ್ಗೆಟ್ JDS ನೆಲದಲ್ಲೇ ಇಂಥದ್ದೊಂದು ದೊಡ್ಡ ಸಮಾವೇಶ ಮಾಡಿ ಹಳೆ ಮೈಸೂರಿನಲ್ಲಿ ಬಲಾಢ್ಯ ಎನಿಸುವ ಆ ಪಕ್ಷಕ್ಕೆ, ಆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಖಡಕ್ ಆದಂತಹ ಸಂದೇಶವನ್ನ ರವಾನೆ ಮಾಡುವ ಹೆಗ್ಗುರಿ ಈ ಸಮಾವೇಶದ ಮೂಲಕ ಕಾಂಗ್ರೆಸ್ಸು ಆ ಒಂದು ಯತ್ನವನ್ನ ನಡೆಸಿತು. ಇದು ಒಂದು ಔಟ್ಲುಕ್, ಇದು ಒಂದು ಮೇಲ್ನೋಟದ ಒಂದು ಸಾರಾಂಶವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇನೆ. ಇವತ್ತು ಮಾತಾಡಿದಂತಹ ಮುಖ್ಯಮಂತ್ರಿಯು ಕೂಡ ಒಂದು ರೀತಿಯಲ್ಲಿ ತನ್ನ ಸೊಕ್ಕು ಮುರಿತೀನಿ ಅಂತ ಹೇಳಿದಂತಹ ದೇವೇಗೌಡರು, ತನ್ನ ಗರ್ವಭಂಗ ಮಾಡ್ತೀನಿ ಅಂತ ಹೇಳಿದಂತಹ ದೇವೇಗೌಡರು ಎನ್ನುವ ಮಾತನ್ನ ಪದೇ ಪದೇ ಚುಚ್ಚಿ ಅವರು ಇಂತಹ ಒಂದು ಪಾಳೆಗಾರಿಕೆ ಶೈಲಿಯ ರಾಜಕಾರಣಕ್ಕೆ ಎದುರೇಟ್ ಕೊಡೋದಕ್ಕಂತಲೇ ಅವರ ನೆಲದಲ್ಲೇ, ಅವರ ಪ್ರಾಬಲ್ಯವಿರುವ ನೆಲದಲ್ಲೇ ಈ ಸಮಾವೇಶ ನಡೆಸಲಾಗ್ತಿದೆ ಅನ್ನುವ ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದು ಒಂದು ವಿಶೇಷ. ಈಗ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ನೋಡೋಣ ಬನ್ನಿ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ ನಾನು. ಮಿಸ್ಟರ್ ದೇವೇಗೌಡ್ರೆ, ದೇಶ ಬಿಡಬೇಡಿ, ಇಲ್ಲೇ ಇರಿ. ದೇಶ ಬಿಡಬೇಡಿ, ಇಲ್ಲೇ ಇಡಿ. ದೇಶ ಬಿಡಕ್ ಹೋಗ್ಬೇಡಿ. ಏನ್ ನನಗಿಂತ ಒಂದು 15 ವರ್ಷ ದೊಡ್ಡವರು ಪಾಪ ದೇವೇಗೌಡರು, ನನಗಿಂತ 15 ವರ್ಷ ದೊಡ್ಡವರು. ಅವರು ವಯಸ್ಸಿಗೆ ತಕ್ಕಾಗಿ ಮಾತಾಡ್ಬೇಕಲ್ಲ. ಚನ್ನಪಟ್ಟಣದಲ್ಲಿ ಏನ್ ಮಾತಾಡಿದ್ರು? ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೇನೆ. ಇವೆಲ್ಲ ಬಿಡ್ತೀರಾ? ನನ್ ಕುತ್ಕೊಳ್ರಿ. ಗರ್ವಭಂಗ ಮಾಡಕ್ ಬಿಡ್ತೀರಾ ನೀವು? ಗರ್ವಭಂಗ ಮಾಡಕ್ ಬಿಡ್ತೀರಾ? ಸಿದ್ದರಾಮಯ್ಯನವರಿಗೆ ದುರಂಕಾರ ಬಂದ್ಬಿಟ್ಟಿದೆ. ಏನು ಹಲ್ಲು ಮುರಿ ಕಚ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ನಾನು ಹೇಳಿದ್ನಲ್ಲ, ಮಿಸ್ಟರ್ ದೇವೇಗೌಡ ಹೇಳಿದ್, ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೋಗಿರಿ. ಯಾರೇ ಆಗ್ಲಿ ಕೂಡ ಅವ್ರ ವಯಸ್ಸಿಗೆ ತಕ್ಕ ಮಾತಾಡ್ಬೇಕಲ್ಲ.
ಸಿದ್ದರಾಮಯ್ಯನಿಗೆ ಅಹಂ ಬಂದ್ಬಿಟ್ಟಿದೆ. ನಾನು ದೇವೇಗೌಡರಿಂದ ಈ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರ ಮೊಮ್ಮಗನನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಒಂದು ವಾರ ಚನ್ನಪಟ್ಟಣದಲ್ಲಿ ಉಳಿದು ಬಿಟ್ರು. ಹಾಸನಕ್ಕೆ ಬಂದಿದ್ದಾರೆ, ಯಾವತ್ತಾರೋ ಹಾಸನಕ್ಕೆ ಬಂದಿದ್ದಾರ? ಏನ್ ದೇವೇಗೌಡ, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಣ್ಣೀರು ಹಾಕಿದ್ದೇ. ಇಲ್ಲಿ ಪಾಪ ಹಾಸನ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಎಲ್ಲ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಇಲ್ಲಿ ಬಂದು ಒಂದಿನ ಕಣ್ಣೀರು ಹಾಕ್ಬೇಕಾಗಿತ್ತಲ್ಲ ಮಿಸ್ಟರ್ ದೇವೇಗೌಡರೇ. ಮುಖ್ಯಮಂತ್ರಿಗಳ ಕಡಕ್ ಅನ್ನಿಸುವ ಪ್ರತಿಕ್ರಿಯೆ ನಾವು ನೋಡಿದ್ವಿ. ಹಾಗಾದ್ರೆ ಈ ರಣತಂತ್ರ ಏನು, ಯಾಕಾಗಿ 138 ಸಂಖ್ಯೆಗಳಷ್ಟು ಶಾಸಕರು ಕಾಂಗ್ರೆಸ್ಸಿಗೆ ಇದ್ರೂ ಕೂಡ ಮತ್ತೆ ಇನ್ನಷ್ಟು ಸಂಖ್ಯೆಯ ಶಾಸಕರು ಯಾಕೆ ಬೇಕು ಅನ್ನುವ ಪ್ರಶ್ನೆ. ಇನ್ನಷ್ಟು ಸಂಖ್ಯೆಯ ಶಾಸಕರು ಯಾಕೆ ಬೇಕು ಅಂದ್ರೆ ಆಪರೇಷನ್ JDS ಏನಾದರೂ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆನೂ ಉದ್ಭವ ಆಗುತ್ತೆ. ಸಂಖ್ಯೆ ಇಲ್ಲ, ದೊಡ್ಡ ಬೆಂಬಲ ಇದೆ, ಆದರೂ ಕೂಡ JDSನ ಪ್ರಾಬಲ್ಯವನ್ನು ಹಳೆ ಮೈಸೂರಿನಲ್ಲಿ ಕುಗ್ಗಿಸುವ ಅನಿವಾರ್ಯತೆ ಕಾಂಗ್ರೆಸ್ಸಿಗಿದೆ. JDSನ ಪ್ರಾಬಲ್ಯವನ್ನ, ಅಲ್ಲಿರುವ ನಾಯಕತ್ವದ ವರ್ಚಸ್ಸನ್ನ ಕತ್ತರಿಸಬೇಕು. ಚನ್ನಪಟ್ಟಣ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರು ಪರಾಭವಗೊಳಿಸುವ ಮೂಲಕ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಪ್ರಾಬಲ್ಯ ಹಳೆ ಮೈಸೂರಿನಲ್ಲಿ ವರ್ಚಸ್ಸು ಕಡಿಮೆ ಆಗಿದೆ ಅಂತ ವಿಶ್ಲೇಷಿಸಲಾಗ್ತಿದೆ. ಇದು ಹಾಸನದಲ್ಲೂ ಕೂಡ ಅಲ್ಲಿ ಪ್ರಜ್ವಲ್ ರೇವಣ್ಣ ಪರಾಭವಗೊಳಿಸುವ ಮೂಲಕ ಅಲ್ಲಿ ದೇವೇಗೌಡರ ತವರು ನೆಲದಲ್ಲೇ JDSನ ಪ್ರಾಬಲ್ಯವನ್ನು ತಗ್ಗಿಸಲಾಗಿದೆ. ಹಾಗೆ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಈ ಪ್ರದೇಶದಲ್ಲೂ ಕೂಡ JDSನ ಪ್ರಭಾವವನ್ನು ತಗ್ಗಿಸಲು ಕಾಂಗ್ರೆಸ್ ಪಕ್ಷ ತಂತ್ರವನ್ನು ರೂಪಿಸಿದ್ದು. ಇದಕ್ಕೆ ಅಗತ್ಯ ಬಿದ್ದರೆ ಎಂತಹ ಯತ್ನಕ್ಕೂ ಕೂಡ ಕೈ ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಎನ್ನುವಂತಹ ಮಾಹಿತಿ ನನಗೆ ಲಭ್ಯವಾಗಿದೆ. ಅಂದರೆ ಆ ಪಕ್ಷವನ್ನ ರಾಜಕೀಯವಾಗಿ ಸಾಕಷ್ಟು ದುರ್ಬಲಗೊಳಿಸೋದು, ಅದರ ಅಸ್ತಿತ್ವಕ್ಕೆ ಸಂಚಕಾರ ತರುವುದು ಮತ್ತು ಬರುವ ದಿನಗಳಲ್ಲಿ ಅದು ಅತ್ಯಂತ ದುರ್ಬಲವಾದಂತಹ ಪಕ್ಷ ಎನ್ನುವ ಪರಿಸ್ಥಿತಿಗೆ ಅದನ್ನು ತರುವುದು ಇದು ಕಾಂಗ್ರೆಸ್ನ ತಂತ್ರ. ಇದನ್ನ ಯಾಕೆ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅಂತ, ಅದರಲ್ಲೂ DK ಶಿವಕುಮಾರ್ ಅವರು ಹಳೆ ಮೈಸೂರಿನಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ತಾನೊಬ್ಬ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿ ಹೊರಹೊಮ್ಮಬೇಕು ಅನ್ನುವ ಹಂಬಲದ ಜೊತೆ ಇಂಥದ್ದೊಂದು ಇಮೇಜನ್ನ, ವರ್ಚಸ್ಸನ್ನ ಪಡ್ಕೊಂಡು ತಾನು ಬೆಳೆದ್ರೆ ಕಾಂಗ್ರೆಸ್ನಲ್ಲೂ ನಾನು ಬಲಶಾಲಿ ಆಗ್ತೇನೆ, ಕಾಂಗ್ರೆಸ್ನಲ್ಲೂ ಕೂಡ ನನಗೆ ಬರುವ ದಿನಗಳಲ್ಲಿ ದೊಡ್ಡ ಭವಿಷ್ಯ ಇದೆ ಅನ್ನುವಂತಹ ಲೆಕ್ಕಾಚಾರ ಅವ್ರದ್ದಾಗಿರೋದ್ರಿಂದ ಸಂಖ್ಯೆಗಳು ಅಗತ್ಯ ಇರಲಿ, ಸಂಖ್ಯೆಗಳು ಅಗತ್ಯ ಇಲ್ಲದಲೇ ಇರಲಿ, JDS ಅನ್ನು ರಾಜಕೀಯವಾಗಿ ಸಂಪೂರ್ಣವಾಗಿ ಹಳೆ ಮೈಸೂರಿನಲ್ಲಿ ಮುಗಿಸುವ ನಿಟ್ಟಿನಲ್ಲಿ ಇಂಥದ್ದೊಂದು ತಂತ್ರವನ್ನು ರೂಪಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಿಲ್ಲ ಅನ್ನುವಂಥ ಮಾಹಿತಿ ನನಗೆ ಲಭ್ಯವಾಗಿದೆ. ಅದು JDSನ ತವರು ನೆಲದಲ್ಲೇ ಬೃಹತ್ ಸಮಾವೇಶ ನಡೆಸಿ ಅದನ್ನು ತಿರುಗೇಟು ಕೊಡುವುದರ ಮೂಲಕ ಈ ತಂತ್ರಕ್ಕೆ ವಿದ್ಯುಕ್ತ ಚಾಲನೆ ಕೊಡಲಾಗಿದೆ. ಇದು ಒಂದು ಒಟ್ಟಾರೆ ಇವತ್ತಿನ ಒಂದು ಡೆವಲಪ್ಮೆಂಟು ಮತ್ತು ಇವತ್ತಿನ ಒಂದು ಸಮಾವೇಶ ಕೊಟ್ಟಂತಹ ಸುಳಿವು. ಇದಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಜೊತೆಗೆ ತಮ್ಮ ಪಕ್ಷದ ಒಳಗಿನ ಕಿತ್ತಾಟವನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದು ಅಷ್ಟೇ ಮುಖ್ಯವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.